ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನನ್ನ ಈ ಹೊಸ ಚಾನಲ್ನ ಮೊದಲನೇ ವಿಡಿಯೋ. ಎಂಕರೇಜ್ ಮಾಡಿ, ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ಅದಕ್ಕೂ ಮೊದಲು ಸ್ಟಾಕ್ ಮಾರ್ಕೆಟಲ್ಲಿ ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಅವರೆಲ್ಲ ಈ ವಿಡಿಯೋನ ನೋಡಿ. ನಿಮಗೆ ಸ್ಟಾಕ್ ಮೇಲೆ ಯಾವ ಸ್ಟಾಕ್ ಇನ್ವೆಸ್ಟ್ ಮಾಡಬೇಕು, ಅದು ಯಾವ್ದು ಪರ್ಚೇಸ್ ಮಾಡಬೇಕು ಅಂತ ನಿಮಗೆ ಅನ್ನಿಸ್ತಾ ಇದ್ದರೆ ಕೆಲವೊಂದು ಸ್ಟಾಕ್ಸ್ ಬಗ್ಗೆ ನಾನು ಓವರ್ವ್ಯೂ ಕೊಡ್ತೀನಿ. ಯಾವುದೇ ರೀತಿ ನಾನು ರೆಕಮೆಂಡ್ ಮಾಡ್ತಾ ಇಲ್ಲ ಬೈ ಮಾಡಿ ಅಥವಾ ಸೆಲ್ ಮಾಡಿ ಅಂತ. ಜಸ್ಟ್ ನನ್ನ ಅನಿಸಿಕೆ ಈ ಸ್ಟಾಕ್ ಕುರಿತಾಗಿ, ನನ್ನ ಫ್ಯೂಚರ್ ಈ ಸ್ಟಾಕ್ ಮುಂದೆ ಯಾವ ರೀತಿ ಹೋಗ್ಬೋದು, ಎಲ್ಲರಿಗೂ ಹೋಗ್ಬೋದು ಅನ್ನೋ ಒಂದು ಓವರ್ವ್ಯೂ ಹೇಳ್ತಾ ಇದ್ದೀನಿ ಅಷ್ಟೇ. ಇದು ನಾನು ಯಾರಿಗೇ ಆಗಲಿ ಇದು ಬೈ ಮಾಡಿ ಸೆಲ್ ಮಾಡಿ ಅಂತ ರೆಕಮೆಂಡೇಷನ್ ಮಾಡ್ತಾ ಇಲ್ಲ. ಏನೇ ಆದರೂ ನಿಮ್ಮ ಓನ್ ರಿಸ್ಕಿಂದ ಅಥವಾ ನೀವು ಸ್ವಂತ ಅನಲೈಸ್ ಮಾಡಿ ಆ್ಯಂಡ್ ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ಸ್ನ ಕೇಳಿ ಸ್ಟಾಕ್ ಮೇಲೆ ಇನ್ವೆಸ್ಟ್ ಮಾಡಿ ಮಾಡಬೇಕಂತ ನನಗೆ ಹೇಳ್ತೀನಿ. ಯಾರಿಗೇ ಆಗಲಿ ನಾನು ಡೈರೆಕ್ಟಾಗಿ ಅಥವಾ ಇಂಡೈರೆಕ್ಟಾಗಿ ಬೈ ಮಾಡೋಕ್ಕೆ ಹೇಳ್ತಾ ಇಲ್ಲ. ಜಸ್ಟ್ ನಾನು ಕೆಲವೊಂದು ಇದ್ರ ಬಗ್ಗೆ ಸ್ಟಾಕ್ಸ್ ಫ್ಯೂಚರ್ ಹೇಗಿರ್ಬೋದು ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಡೀಟೇಲ್ ಆಗಿ ಈ ವಿಡಿಯೋ ಮೂಲಕ ಹೇಳ್ತಾ ಇದ್ದೀನಿ. ಮೊದಲಾಗಿ ನೋಡೋಣ, AEGIS ಲಾಜಿಸ್ಟಿಕ್. ಇದೊಂದು ಲಾಜಿಸ್ಟಿಕ್ ಕಂಪ್ನಿ. ಯೂಶಲಿ ಇದು ಸ್ಟಾಕ್ಸ್ ಇದೆಯಲ್ಲ, ಇದರಲ್ಲಿ ಹಾಕ್ತೀನಿ. ಬ್ರೋಕರ್ ಆ್ಯಪಲ್ಲಿ ನೋಡೋಣ, AEGIS ಲಾಜಿಸ್ಟಿಕ್ಸ್. ಮೊದಲನೇದಾಗಿ ಇದು ನೋಡೋಣ. AEGIS ಲಾಜಿಸ್ಟಿಕ್ ಕಂಪ್ನಿ ಇದೆಯಲ್ಲ, ಇದು ಆಯಿಲ್ ಆ್ಯಂಡ್ ಗ್ಯಾಸ್, ಕೆಮಿಕಲ್ಸ್, ಅವರ LPG ಗ್ಯಾಸ್ ಇದೆಲ್ಲ ಆ ಮಟೀರಿಯಲ್ನ ಇಂಪೋರ್ಟ್ ಆ್ಯಂಡ್ ಎಕ್ಸ್ಪೋರ್ಟ್ ಮಾಡುತ್ತೆ. ಸೊ ಬೇಸಿಕ್ಲಿ ಲಾಜಿಸ್ಟಿಕ್ ಕಂಪ್ನಿ ಇದು. ಆ್ಯಂಡ್ ಇದ್ರ ಕೆಲವೊಂದು ಟೆಕ್ನಿಕಲ್ ಅನಾಲಿಸಿಸ್ ನೋಡೋದಾದರೆ ಇಲ್ಲಿ ನೋಡಿ, ಕಂಟಿನ್ಯೂಸ್ ಆಗಿ ಇದು ಗ್ರೀನ್ ಕ್ಯಾಂಡಲ್ ಇದರಲ್ಲಿ ನಾವು ನೋಡ್ಬೋದು. ಮಾರ್ಚಲ್ಲಿ 430 ಇದ್ದಿದ್ದು, ಈಗ ಏಪ್ರಿಲ್ ಮಂತಲ್ಲಿ ನೋಡಿ 490 ಇದೆ, ಅದರ ನಂತರ 700 ಇದೆ, ಅದರ ನಂತರ 800 ಇದೆ. ನನಗೆ ಬರೀ 3 ತಿಂಗಳಲ್ಲಿ ಏಪ್ರಿಲ್, ಮೇ, ಜೂನ್, ಬರೀ 3 ತಿಂಗಳಲ್ಲಿ 800 ಆಗಿ 900 ಹೈ ಟಚ್ ಮಾಡಿದೆ. ಇದೊಂದು ನಿಮ್ಮ ರೆಡಾರಲ್ಲಿ ಇಟ್ಕೊಳ್ಳಿ ಇನ್ವೆಸ್ಟ್ಮೆಂಟ್ಗೋಸ್ಕರ. ಇದು ಫಂಡಮೆಂಟಲ್ ನಾವು ನೋಡೋಣ. ಫಂಡಮೆಂಟಲ್ ನಾವು ನೋಡೋದಾದರೆ ಇಲ್ಲಿ ಕಾಪಿ ಪೇಸ್ಟ್ ಮಾಡ್ತೀನಿ. ರೆಕಾರ್ಡಿಂಗ್ ಆಗ್ತಾಯಿದೆ ಅಂದ್ಕೊತೀನಿ, ಆಗ್ತಾಯಿದೆ ನೋಡಿ. AEGIS ಲಾಜಿಸ್ಟಿಕ್ ಇದು ಫಂಡಮೆಂಟಲ್ ನೋಡಿ. 67% ಸ್ಟಾಕ್ ಅನಲಿಸ್ಟ್, ರಿಸರ್ಚ್ ಅನಲಿಸ್ಟ್ ಏನಿದ್ದಾರೆ ಅವರು ಬೈ ಮಾಡೋದಕ್ಕೆ ರೆಕಮೆಂಡ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಇಲ್ಲಿ ಇದನ್ನು ನೋಡೋಣ. ಪ್ರೊಮೋಟರ್ಸ್ ನೋಡಿ 58% ಇದ್ದಾರೆ. ಮ್ಯೂಚುವಲ್ ಫಂಡ್ಸ್ ನೋಡಿ 4.8% ಇದ್ದಾರೆ. ಆ್ಯಂಡ್ FIS ನೋಡಿ 18% ಇದ್ದಾರೆ. FIS ಸಖತ್ತಾಗಿ ಇನ್ವೆಸ್ಟ್ ಮಾಡಿದ್ದಾರೆ ಇದರಲ್ಲಿ. ರಿಟೇಲರ್ಸ್ ಬರೀ 18% ಇದೆ. ಸೊ ಇದೊಂದು ಸ್ಟಾಕ್ ನೀವು ರೇಡರ್ ಇಟ್ಕೊಳ್ಳಿ ಇನ್ವೆಸ್ಟ್ಮೆಂಟ್ಗೋಸ್ಕರ. ನಾನು ಇಲ್ಲಿ ಓವರ್ವ್ಯೂ ಕೊಡ್ತಾರೆ. ಯಾವುದೇ ಸ್ಟಾಕ್ ಆಗಲಿ ಇಂಟ್ರಾಡೇಗೋಸ್ಕರ ಅಲ್ಲ, ಶಾರ್ಟ್ ಟರ್ಮ್ ಅಥವಾ ಮೀಡಿಯಮ್ ಟರ್ಮ್, ಲಾಂಗ್ ಟರ್ಮ್ಗೋಸ್ಕರ ಇದು. ಯಾವುದೇ ರೀತಿ ನೀವು ಇಂಟ್ರಾಡೇಗೋಸ್ಕರ ಇದು ಟ್ರೈ ಮಾಡೋಕ್ಕೆ ಹೋಗಲೇಬೇಡಿ. ಒಂದು ವೇಳೆ ನೀವು ಪರ್ಚೇಸ್ ಮಾಡಿದ್ರೂ ಕೂಡ ಬರೀ ಇದನ್ನು ಒಂದು ವೇಳೆ ಈ ಲೆವೆಲಲ್ಲಿ ನೀವು ಪರ್ಚೇಸ್ ಮಾಡಿದ್ರು ಇಲ್ಲಿಂದ 10%, 8% ಅಥವಾ 10% ಕೆಳಗಡೆ ಬಂದರೆ ಕೆಳಗಡೆ ಸ್ಟಾಪ್ ಲಾಸ್ ಇಟ್ಕೊಳ್ಳಿ. ಯಾವುದಕ್ಕೂ ಹೋಲ್ಡ್ ಮಾಡಿ. ಇಲ್ಲಿ ಕೆಳಗಡೆ ಬೀಳ್ತಾ ಇದ್ದರೆ ಕಂಟಿನ್ಯೂಸ್ ಹಂಗೆ ಹೋಲ್ಡ್ ಮಾಡೋಕ್ಕೆ ಹೋಗಬೇಡಿ. ಒಂದು ವೇಳೆ ಈ ಲೆವೆಲಲ್ಲಿ ಪರ್ಚೇಸ್ ಮಾಡಿದ್ರೆ, ನೀವು ಎಕ್ಸಾಂಪಲ್ ಇವಾಗ ಈ 800 ಲೆವೆಲಲ್ಲಿ ಇದೆ. ಸೊ ಇದು ಸ್ಟಾಪ್ ಲಾಸ್ ನೀವು ಐ ಥಿಂಕ್ 800ಇಂದ 650 ಅಥವಾ 730, 650, 730 ಅಥವಾ 635 ಈ ಲೆವೆಲ್ ಸ್ಟಾಪ್ ಲಾಸ್ ಇಟ್ಕೊಬೋದು. ಸೊ ಇದೊಂದು ನಿಮ್ಮ ರೆಡಾರಲ್ಲಿ ಇಟ್ಕೊಳ್ಳಿ ಸ್ಟಾಕ್ನ. ಇನ್ನೊಂದು ನೋಡೋಣ ಅದೇ ರೀತಿ, ಕ್ಯಾನ್ ಫೈನಾನ್ಸ್ ಹೋಮ್. ಇದು ಬಂದು ಒಂದು ಹೋಮ್ ಲೋನ್, ಹೌಸಿಂಗ್ ಲೋನ್ ಕೊಡುವಂಥ ಒಂದು ಕಂಪ್ನಿ, ಬ್ಯಾಂಗ್ಳೂರ್ ಬೇಸ್ಡ್ ಕಂಪ್ನಿ ಆಗಿದೆ. ಆ್ಯಂಡ್ ಇದ್ರದ್ದು ನಾವು ನೋಡೋದಾದರೆ ಇದು ನೋಡಿ, ಟೆಕ್ನಿಕಲ್ಸ್ ನೋಡೋದಾದರೆ 2017ರಲ್ಲಿ 629 ಇದ್ದಿದ್ದು, ಆನಂತರ 2021ರಲ್ಲಿ ಇದು ಬ್ರೇಕ್ಔಟ್ ಕೊಡ್ತು. ಇಲ್ಲಿ ಇದು ಬ್ರೇಕ್ಔಟ್ ಮಾಡಿದೆ, ಇಲ್ಲಿಗೆ 676 ಇಲ್ಲಿ ಈ ಲೆವೆಲಲ್ಲಿತ್ತು. ಅಲ್ಲಿಂದ ಆನಂತರ ಇವಾಗ ರೀಸೆಂಟಾಗಿ 2023ರಲ್ಲಿ ಬ್ರೇಕ್ಔಟ್ ಆಗಿದೆ 600 ಲೆವೆಲಲ್ಲಿ ಇರೋದು. ನಂತರ ಕಂಟಿನ್ಯೂಸ್ ಆಗಿ ನೋಡಿ, ಈ ವರ್ಷ ಪೂರ್ತಿ 2024 ವರ್ಷ ಪೂರ್ತಿ ಇದು ಮಂತ್ಲಿ ಕ್ಯಾಂಡಲ್. ಇದು ನಾನು ಯಾವುದೇ ಇಲ್ಲಿ ತೋರಿಸೋ ಚಾರ್ಟಲ್ಲಿ ತೋರಿಸೋವಂಥ ಕ್ಯಾಂಡಲ್ಸ್ ಮ್ಯಾಕ್ಸಿಮಮ್ ನಾನು ಮಂತ್ಲಿ ಕ್ಯಾಂಡಲ್ಸ್ ರೆಕಮೆಂಡ್ ಮಾಡ್ತೀನಿ. ಇಲ್ಲಿ ನೋಡಿ, ಕಂಟಿನ್ಯೂಸ್ ಆಗಿ ಇದು 740, 750 ರೇಂಜ್ ಬೌಂಡಲ್ಲಿದೆ. ಅಂದರೆ ಇದು ಹೈ 927ವರೆಗೂ ಮಾಡಿದೆ. ಸೊ ಇದು ಈ ಸ್ಟಾಕ್ ಒಳ್ಳೆ ಪೊಟೆನ್ಷಿಯಲ್ ಇದೆ, ಇನ್ನೂ ಮೇಲೋಗೋ ಚಾನ್ಸಸ್ ಇದೆ. 900, 1000, 1200 ಇದು ಹೋಗುವಂಥ ಚಾನ್ಸಸ್ ಇದೆ. ಇದರ ಫಂಡಮೆಂಟಲ್ಸ್ ನಾವು ನೋಡೋಣ. ಫಂಡಮೆಂಟಲ್ಸ್ ಇಲ್ಲಿ ಕಾಪಿ ಪೇಸ್ಟ್ ಮಾಡಿದಾಗ ಇದನ್ನು ನೋಡಿ, ಅನಲಿಸ್ಟ್ ಏನು ರೆಕಮೆಂಡ್ ಮಾಡ್ತಾರೆ, 80% ಅನಲಿಸ್ಟ್ ಇದನ್ನು ಬೈಯಿಂಗ್
ದಿಸ್ ಸ್ಟಾಕ್ ಫಾರ್ ಬೈ ರೆಕಮೆಂಡೇಷನ್ ಕೊಡ್ತಾ ಇದ್ದಾರೆ. ಇದರ ಪ್ರೊಮೋಟರ್ಸ್ ನೋಡಿ, ಪ್ರೊಮೋಟರ್ಸ್ ಬರೀ 30% ಇದೆ. ಮ್ಯೂಚುವಲ್ ಫಂಡ್ಸ್ ಇದರಲ್ಲಿ 25% ಇನ್ವೆಸ್ಟ್ ಮಾಡಿದ್ದಾರೆ. ಆ್ಯಂಡ್ DIS FIS ನೋಡಿ, DIS 3%, FIS 11%, ರಿಟೇಲರ್ಸ್ 30% ಇದೆ. FIS DIS ಮ್ಯೂಚುವಲ್ ಫಂಡ್ಸ್ ಮತ್ತು FIS ಮ್ಯೂಚುವಲ್ ಫಂಡ್ಸ್ ಸಕ್ಕದಾಗಿ ಇನ್ವೆಸ್ಟ್ ಮಾಡಿಟ್ಟಿದ್ದಾರೆ ಈ ಸ್ಟಾಕಲ್ಲಿ. ಫ್ಯೂಚರ್ ಏನೋ ಪ್ಲ್ಯಾನ್ ಇರುತ್ತೆ ಅವ್ರಿಗೆ, ಮುಂದೆ ಹೋಗೋ ಚಾನ್ಸ್ ಇದು ಬುಲ್ಲಿಶ್ ಇರೋದ್ರಿಂದ ಅನಿಸ್ತಾ ಇದೆ. ಪೊಟೆನ್ಷಿಯಲ್ ನೋಡಿ ಕನ್ಸಾಲಿಡೇಟ್ ಮಾಡ್ತಾ ಇದೆ, ಇಲ್ಲಿಂದ ಕೆಳಗಡೆ ಬಿದ್ದೇ ಇಲ್ಲ. ಇದು ಕಂಟಿನ್ಯೂಸ್ ಆಗಿ 1 ವರ್ಷದಿಂದ 700 ರೇಂಜ್ ಬೌಂಡಲ್ಲಿ ಕನ್ಸಾಲಿಡೇಟ್ ಆಗ್ತಾ ಇದೆ. 700 ರೇಂಜ್ ಬೌಂಡಲ್ಲಿ ಕನ್ಸಾಲಿಡೇಟ್ ಆಗಿ ಕೊನೆಗೆ 800, ನಂತರ 927 ಹೈ ಮಾಡಿದೆ. ಸೊ ಇದೊಂದು ನಿಮ್ಮ ರಡರಲ್ಲಿ ಇಟ್ಕೊಳ್ಳಿ. ಕ್ಯಾನ್ ಫೈನ್ ಹೋಮ್ಸ್. ಅನಂತರ ಇನ್ನೊಂದು ನೋಡಿದ್ರೆ CIE ಇಂಡಿಯಾ ಇದು ಐ ಥಿಂಕ್ ಆಟೋಮೇಟಿವ್ ಕಂಪ್ನಿ ಅನ್ನಿಸ್ತಾ ಇದೆ, ಆಟೋಮೊಬೈಲ್ ಕಂಪ್ನಿ. ಇಲ್ಲಿ ಕಾಪಿ ಮಾಡೋಗ್ತೀನಿ. CIE ಇಂಡಿಯಾ, CIE ಆಟೋಮೇಟಿವ್, ಇದು ಕೂಡ ನೋಡ್ಬೋದು. ಇದ್ರ ಚಾರ್ಟ್ ನೋಡಿ, 2023 550-560 ರೇಂಜಲ್ಲಿ ಇದ್ದಿದ್ದು. ಆನಂತರ ಇವಾಗ 1 ವರ್ಷಕ್ಕೆ ಬ್ರೇಕ್ ಮಾಡಿದೆ. 556, 594 ಹೈ ಕೂಡ ಮಾಡಿದೆ. ಇದರ ಫಂಡಮೆಂಟಲ್ ನೋಡೋಣ. ಫಂಡಮೆಂಟಲ್ ನೋಡೋದಾದರೆ ಇಲ್ಲಿ ನೋಡಿ, 100% ಅನಲಿಸ್ಟ್ ಬೈಯಿಂಗ್ ರೆಕಮೆಂಡೇಷನ್ 100% ಮಾಡ್ತಾ ಇದ್ದಾರೆ. ಆ್ಯಂಡ್ ಇದರಲ್ಲಿ ನೋಡಿ ಪ್ರೊಮೋಟರ್ಸ್ ತುಂಬ ಇದರಲ್ಲಿ ಹೋಲ್ಡ್ ಮಾಡಿಟ್ಟಿದ್ದಾರೆ. 65% ಇದೆ, 17% ಮ್ಯೂಚುವಲ್ ಫಂಡ್ಸ್ ಇದೆ, DIS 1%, FIS 5% ಇದೆ, ರಿಟೇಲ್ 7%. FIS ಚೆನ್ನಾಗಿದೆ, 5% ತನಕ ಇನ್ವೆಸ್ಟ್ ಮಾಡಿದ್ದಾರೆ. ಈ ಸ್ಟಾಕ್ ಕೂಡ ನೀವು ಒಂದು ರಡರಲ್ಲಿ ಇಟ್ಕೊಬೋದು. 600, 700, 800 ರೇಂಜು ಹೋಗೋ ಚಾನ್ಸಸ್ ಕೂಡ ಇದ್ದಾರೆ ಇದರಲ್ಲಿ. ಸೊ ಇನ್ನೊಂದು ನೋಡೋಣ. ನೆಕ್ಸ್ಟ್ ಗ್ರ್ಯಾನ್ಯುಲ್ಸ್ ಐ ಥಿಂಕ್ ಫಾರ್ಮಾಸ್ಯೂಟಿಕಲ್ ಕಂಪ್ನಿ ಅನ್ನಿಸ್ತಾ ಇದೆ, ಫಾರ್ಮಾ ಕಂಪ್ನಿ. ಗ್ರ್ಯಾನ್ಯುಲ್ಸ್ ನೋಡೋಣ. ಇದರಲ್ಲಿ ಗ್ರ್ಯಾನ್ಯುಲ್ಸ್ ಇಲ್ಲಿ ನೋಡಿ, 2021 ಬರೀ 400 ಇದ್ದಿದ್ದು. ಆನಂತರ ಮೇಲೆ ಹೋಗಿಲ್ಲ, ಕೆಳಗಡೆನೇ ಇತ್ತು. ಇವಾಗ ನೋಡಿ 2024 2020ರಿಂದ 4 ಕ್ರಮೇಣ 4 ವರ್ಷ ಆದ ನಂತರ ಬ್ರೇಕ್ಔಟ್ ಕೊಟ್ಟಿದೆ, 400 ಚಿಲ್ಲರೆದು. ಆನಂತರ 4-5 ತಿಂಗಳಿಂದ ಇದು ರೇಂಜ್ ಕನ್ಸಾಲಿಡೇಟಲ್ಲೇ ಮಾಡ್ತಾಯಿದ್ದೆ. ಇದೇ ರೇಂಜ್ ಮೋಡಲ್ಲಿದೆ ಕನ್ಸಾಲಿಡೇಟ್ ಆಗಿ. 460, 507 ಹೈ ಮಾಡಿದೆ. ಸೊ ಇದು ಚಾನ್ಸಸ್ ಇದೆ, 600, 700, 800, 900 ಹೋಗುವಂಥ ಚಾನ್ಸಸ್ ಇದೆ, ಪೊಟೆನ್ಷಿಯಲ್ ಇದೆ ಇದರಲ್ಲಿ. ಇದು ಫಂಡಮೆಂಟಲ್ಸ್ ಕೂಡ ನೋಡಿದ್ವಿ. DIS FIS ಒಳ್ಳೆ ಇನ್ವೆಸ್ಟ್ ಮಾಡಿ ಇಟ್ಟಿದ್ದಾರೆ ಇದರಲ್ಲಿ. ಅನಂತರ ಇನ್ನೊಂದು ಸ್ಟಾಕ್ LIC ಹೌಸಿಂಗ್. ಈ ಸ್ಟಾಕ್ LIC ಹೌಸಿಂಗ್ ಇದು ಕೂಡ ಒಂದು ಒಳ್ಳೆ ಸ್ಟಾಕ್ ಅನ್ನಿಸ್ತಾ ಇದೆ. ಇದನ್ನು ನೋಡೋಣ. ಇದರಲ್ಲಿ LIC ಹೌಸಿಂಗ್ ಚಾರ್ಟ್ ನೋಡೋಣ ಮೊದಲು. LIC ಹೌಸಿಂಗ್ ನೋಡಿ, 2017 ಜೂನ್, ಇದೇ 2017 ಇದೇ ಜೂನ್ ಮಂತ್ 2017 ಅಂದರೆ 7 ವರ್ಷ ಆಗಿದೆ. 780 ಇದ್ದಿದ್ದು, ಅಲ್ಲಿಂದ 7 ವರ್ಷ ಆದ ನಂತರ ಬ್ರೇಕ್ಔಟ್ ಕೊಟ್ಟಿದೆ. ಅಂದರೆ ಲೆಕ್ಕ ಹಾಕಿ ಸ್ಟಾಕ್ ಪೊಟೆನ್ಷಿಯಲ್ ಎಷ್ಟಿದೆ ಅಂತ, ಮುಂದೆ ಹೋಗೋ ಚಾನ್ಸ್. 809 ಹೈ ಮಾಡಿದೆ. ಸೊ ಇವಾಗ ಈ ಮಂತಲ್ಲಿ ಇಲ್ಲಿ ರೇಂಜ್ ಬೌಂಡ್ 4-5 ತಿಂಗಳಿಂದ ಅದೇ ಕನ್ಸಾಲಿಡೇಟ್ ಮಾಡ್ತಾಯಿತ್ತು. ಆನಂತರ ಇದು ಒಂದೇ ಸಲ ಈ ಜೂನಲ್ಲಿ ಮೇಲೋಗಿದೆ, 800 ಇದೆ. ಮುಂದೆ ಇನ್ನೂ ಮೇಲೋಗೋ ಚಾನ್ಸ್ ಇದೆ. 900,000 ಟಚ್ ಮಾಡೋಂಥ ಚಾನ್ಸಸ್ ಕಾಣ್ತಾ ಇದೆ ಈ ಸ್ಟಾಕಲ್ಲಿ. ಫಂಡಮೆಂಟಲ್ ನೋಡೋದಾದರೆ, ಫಂಡಮೆಂಟಲ್ ನೋಡಿ, ಇದರಲ್ಲಿ 63% ಅನಲಿಸ್ಟ್ ಬೈಯಿಂಗ್ ರೆಕಮೆಂಡೇಷನ್ ಕೊಡ್ತಾ ಇದ್ದಾರೆ. ಆ್ಯಂಡ್ ಇದ್ರದ್ದು FIS DIS ನೋಡಿ, ಪ್ರೊಮೋಟರ್ಸ್ 45% ಇದ್ದಾರೆ, ಮ್ಯೂಚುವಲ್ ಫಂಡ್ 16% ಇದ್ದಾರೆ, DIS 5% ಇದ್ದಾರೆ. ಆ್ಯಂಡ್ FIS ನೋಡಿ 23%, 20-23% FIS ಇದರಲ್ಲಿ ಇನ್ವೆಸ್ಟ್ ಮಾಡಿಟ್ಟಿದ್ದಾರೆ. ಸೊ ಈ ಸ್ಟಾಕ್ ನೀವು ಅಂದರೆ 2 ಇಟ್ಕೊಬೋದು. ಆನಂತರ ಮಹಾನಗರ್ ಗ್ಯಾಸ್ MGL, ಇದು ನೋಡೋಣ. MGL ಚಾರ್ಟ್ ನೋಡುವಾಗ ಮಹಾನಗರ್ ಗ್ಯಾಸ್ ನೋಡಿ 2017 1300 ಇದ್ದಿದ್ದು. ಆನಂತರ ಕಂಟಿನ್ಯೂಸ್ ಆಗಿ ಬಿದ್ದಿದೆ. ಆಮೇಲೆ ಇಲ್ಲಿಗೆ 2024 ಜನವರಿಯಿಂದ ಕನ್ಸಾಲಿಡೇಟಲ್ಲಿದೆ ನೋಡಿ, 1300, 1350, 400. ಅನಂತರ 1600ವರೆಗೂ ಹೋಗಿದೆ ಹೈ. ಸೊ ಇದರ ಪೊಟೆನ್ಷಿಯಲ್ ನೋಡಿ, ಇನ್ನೂ ನನಗನ್ಸುತ್ತೆ ಇನ್ನೂ ಮೇಲೋಗೋ ಚಾನ್ಸ್ ಇದೆ. ಇದ್ರ ಫಂಡಮೆಂಟಲ್ಸ್ ನೋಡೋಣ. ಫಂಡಮೆಂಟಲ್ಸ್ ನೋಡೋದಾದರೆ ಮಹಾನಗರ್ ಗ್ಯಾಸ್ದು ಬೈಯಿಂಗ್ ರೆಕಮೆಂಡೇಷನ್ ಎಷ್ಟು 59% ಕೊಡ್ತಾ ಇದ್ದಾರೆ ಅನಲಿಸ್ಟ್ ಬೈಯಿಂಗ್ ರೆಕಮೆಂಡೇಷನ್. ಪ್ರೊಮೋಟರ್ಸ್ ನೋಡಿ 32% ಇದ್ದಾರೆ, ಮ್ಯೂಚುವಲ್ ಫಂಡ್ಸ್ 5% ಇದ್ದಾರೆ, ಆ್ಯಂಡ್ DIS 12% ಇದ್ದಾರೆ. FIS ನೋಡಿ 30% ಇನ್ವೆಸ್ಟ್ ಮಾಡಿಟ್ಟಿದ್ದಾರೆ. ಅಂದರೆ ಏನೋ ಇದೆ ಈ ಸ್ಟಾಕಲ್ಲಿ, ಖಂಡಿತ
ಪೊಟೆನ್ಷಿಯಲ್ ಇದೆ, ಸ್ಟಾಕ್ ಮೂಮೆಂಟ್ ಇದೆ, ಹೋಗುವಂಥ ಚಾನ್ಸ್ ಇದೆ, ಅದರಿಂದ ಇನ್ವೆಸ್ಟ್ ಮಾಡಿಟ್ಟಿದ್ದಾರೆ ಇಷ್ಟೊಂದು. ಇದು ನೀವು ಕೂಡ ನಿಮ್ಮ ರೆಡಾರ್ ಇಟ್ಕೊಬೋದು. ಸ್ವಲ್ಪ ರೇಟ್ ಜಾಸ್ತಿ ಇದೆ, 1500 1600 ಈ ರೇಂಜ್ ಹೋಗುವಂಥ ಸ್ಟಾಕ್ ಇದು. ಸೊ ನೀವು ಖಂಡಿತ ಕನ್ಸಿಡರ್ ಮಾಡ್ಬೋದು. ಸ್ವೆನ್ ಫಾರ್ಮಾಸ್ಯೂಟಿಕಲ್, ಇದು ಕೂಡ ಒಂದು ಫಾರ್ಮಾ ಕಂಪ್ನಿ. ಟೆಕ್ನಿಕಲ್ ಅನಾಲಿಸ್ಟಲ್ಲಿ ನೋಡುವಾಗ ಕಾಪಿ ಆಗಿಲ್ಲ ಅನಿಸ್ತಾ ಇದೆ, 1 ಮಿನಿಟ್. ಸ್ವೆನ್ ಫಾರ್ಮಾ ಇದರಲ್ಲಿ ನಾವು ಖಂಡಿತ ನೋಡೋಕ್ಕಾಗಲ್ಲ. ಕ್ಯಾಂಡಲ್ ಸ್ಟಿಕ್ಕಲ್ಲಿ ಗೊತ್ತಾಗುತ್ತೆ. ಇದರಲ್ಲಿ ನಾವು ನೋಡುವಾಗ ನೋಡಿ, 2022ರಲ್ಲಿ 600 ಇದ್ದಿದ್ದು, ಆನಂತರ ಬ್ರೇಕ್ಔಟ್ ಕೊಟ್ಟಿದೆ 2023ರಲ್ಲಿ, ಆನಂತರ ಕನ್ಸಾಲಿಡೇಟ್ ಮಾಡ್ತಾ ಕೊನೆಗೆ ನೋಡಿ 2024 ಜೂನಲ್ಲಿ ನೋಡಿ 724 ಹೋಗಿ 800ವರೆಗೂ ಹೈ ಮಾಡಿದೆ. ಇದು ಕೂಡ ನೀವು ಫಂಡಮೆಂಟಲ್ ನೋಡೋಣ ಇದ್ರದ್ದು. ಸ್ವೆನ್ ಫಾರ್ಮಾಸ್ಯೂಟಿಕಲ್ ಕಂಪ್ನಿ, ಫಾರ್ಮಾ ಕಂಪ್ನಿ ಆಗಿರೋದ್ರಿಂದ ಇದರಲ್ಲಿ ನೋಡಿ FIS ನೋಡಿ ಬೈಯಿಂಗ್ ರೆಕಮೆಂಡೇಷನ್ ಇದೆ. 50% ಅನಾಲಿಸ್ಟ್ ಬೈಯಿಂಗ್ ರೆಕಮೆಂಡೇಷನ್ ಕೊಡ್ತಾ ಇದ್ದಾರೆ. ಇದು ನೋಡಿ ಪ್ರೊಮೋಟರ್ಸ್ 50% ಇದ್ದಾರೆ, ಮ್ಯೂಚುವಲ್ ಫಂಡ್ಸ್ 15% ಇದ್ದಾರೆ, 1.9% ಡೊಮೆಸ್ಟಿಕ್, FIS ನೋಡಿ 9.5%. FIS ಚೆನ್ನಾಗಿ ಇನ್ವೆಸ್ಟ್ ಮಾಡಿಟ್ಟಿದ್ದಾರೆ ಇದರಲ್ಲಿ. ಇದು ಕೂಡ ನೀವು ಕನ್ಸಿಡರ್ ಮಾಡ್ಬೋದು. ನೆಕ್ಸ್ಟ್, ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಟೆಕ್ಸ್ಮೋ ರೈಲ್ ಅಂತ ಏನೋ ಇದೆ ಕಂಪ್ನಿ. ರೈಲ್ವೆ ಬೋಗಿಗಳು, ಇಂಜಿನ್ಗಳು, ರೈಲ್ವೆ ಬೋಗಿ ಮತ್ತು ವ್ಯಾಗನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಮಾಡುವಂಥ ಕಂಪ್ನಿ ಇದು. ಆ್ಯಂಡ್ ಇದನ್ನು ಇಲ್ಲಿ ನೋಡೋಣ ಫಸ್ಟು. ಟೆಕ್ಸ್ಮೋ ರೈಲ್ ಇಂಜಿನಿಯರಿಂಗ್. ಸೊ ಇದು ನೋಡಿ, ಇದು ಕೂಡ ಒಂದು ಒಳ್ಳೆ ಸ್ಟಾಕ್ ಅನಿಸ್ತೈತೆ ನೋಡಿ. 2015ರಲ್ಲಿ ನೋಡಿ 163 ಇದ್ದು, 2015ರಿಂದ 2024 ಅಂದರೆ ಹೆಚ್ಚು ಕಮ್ಮಿ 9 ವರ್ಷ ಆಗಿದೆ. 9 ವರ್ಷ ಆದ ನಂತರ ಈ ಸ್ಟಾಕಲ್ಲಿ ಮೂಮೆಂಟ್ ಬಂದಿದೆ 165ಕ್ಕೆ, ಆ ಲೆವೆಲ್ಗೆ 165. ಅವಾಗ 2015 ಇದ್ದಿದ್ದು, ಆನಂತರ ಕೆಳಗಡೆನೇ ಇತ್ತು. ಇಲ್ಲಿ ನೋಡಿ 165 ಇದ್ದಿದ್ದು, 60 ರೂಪಾಯಿ, 70 ರೂಪಾಯಿ, 51 ರೂಪಾಯಿ ಹೋಗ್ತಾ ಕೊನೆಗೆ ನೋಡಿ ಇವಾಗ ಆಲ್ಮೋಸ್ಟ್ 9 ವರ್ಷ ಆದ ನಂತರ ಆ ರೇಂಜ್ ಬೌಂಡ್ ಬಂದಿದೆ. 167 65ಕ್ಕೆ ಬಂದಿದೆ. ಆನಂತರ ಕೊನೆಗೆ ನೋಡಿ ಎಲ್ಲ ಎಷ್ಟಿದೆ, ಬರೀ ಏಪ್ರಿಲ್, ಮೇ, ಜೂನ್, ಬರೀ 3 ತಿಂಗಳ ನೋಡಿ 165 ಇದ್ದಿದ್ದು 239 ರೂಪಾಯಿ ಹೋಗಿದೆ. ಹೈ ಎಷ್ಟು ಮಾಡಿದೆ 252 ರೂಪಾಯಿ. ಸೊ ಕನ್ಸಾಲಿಡೇಟ್ ಮಾಡ್ತಾ ಇದ್ದೆ. ಇದು ಒಂದು ಒಳ್ಳೆ ಸ್ಟಾಕ್ ಅನಿಸ್ತದೆ ನನಗೆ, ಇದು ಬೈ ಮಾಡೋದಕ್ಕೆ, ಫ್ಯೂಚರ್ ನೀವು ಹೋಲ್ಡ್ ಮಾಡಿ ಇಟ್ಕೊಳ್ಳಲಿಕ್ಕೆ. ಇದರದ್ದು ಫಂಡಮೆಂಟಲ್ ನೋಡಿದ್ರೆ ಟೆಕ್ಸ್ಮ್ಯಾಕೋ ರೈಲ್ ಇಂಜಿನಿಯರಿಂಗ್ ಲಿಮಿಟೆಡ್ ಬೈಯಿಂಗ್ ರೆಕಮೆಂಡೇಷನ್ ಇದರಲ್ಲಂತೂ ಕಾಣ್ತಾ ಇಲ್ಲ. ಬಟ್ FIS ನೋಡಿ, DIS ನೋಡುವಾಗ ಪ್ರೊಮೋಟರ್ಸ್ ನೋಡಿ 48% ಪ್ರೊಮೋಟರ್ಸ್ ಇದೆ ಇಟ್ಟಿದ್ದಾರೆ, ಇನ್ವೆಸ್ಟ್ ಇದೆ ಇದರಲ್ಲಿ. ಅದು 6% ಮ್ಯೂಚುವಲ್ ಫಂಡ್ಸ್ ಇದೆ, 1% 6% ಮ್ಯೂಚುವಲ್ ಫಂಡ್ಸ್, 1% DIS ಡೊಮೆಸ್ಟಿಕ್ ಇನ್ವೆಸ್ಟರ್ಸ್. ಅವ್ರು FIS ನೋಡಿ 11% ಇದ್ದಾರೆ. FIS 11% ಇನ್ವೆಸ್ಟ್ ಮಾಡಿಟ್ಟಿದ್ದಾರೆ ಸ್ಟಾಕಲ್ಲಿ. ಇದು ಕೂಡ ನೀವು ಕನ್ಸಿಡರ್ ಮಾಡ್ಬೋದು. ನಾನು ಮೊದಲೇ ಹೇಳ್ದಂಗೆ ಟೆಕ್ಸ್ಮ್ಯಾಕೋ ರೈಲ್ ಇಂಜಿನಿಯರಿಂಗ್ ಕಂಪ್ನಿ. ಫ್ರೆಂಡ್ಸ್, ಇದು ಇವತ್ತಿನ ಸ್ಟಾಕ್ಸ್. ಐ ಥಿಂಕ್ 1 3 4 5 6 7 8 ಸ್ಟಾಕ್ಸ್ ನಾನು ಅನಲೈಸ್ ಮಾಡಿದ್ದೀನಿ, ಓವರ್ವ್ಯೂ ಕೊಟ್ಟಿದ್ದೀನಿ. ಅದು ಬೈ ಮಾಡೋದು ಬಿಡೋದು ನಿಮಗೆ ಬಿಟ್ಟಿದ್ದು. ನಾನು ಯಾರಿಗೆ ಇಲ್ಲಿ ರೆಕಮೆಂಡ್ ಮಾಡ್ತಾಯಿಲ್ಲ ಬೈ ಮಾಡಿ ಅಂತ, ಬಟ್ ಕನ್ಸಿಡರ್ ಮಾಡ್ಬೋದು ನೀವು ಸ್ಟಾಕ್ಸ್ನ. ನಿಮ್ಮ ಓನ್ ಅನಲೈಸ್ ಮಾಡಿ, ರಿಸರ್ಚ್ ಮಾಡಿ, ಆ್ಯಂಡ್ ನಿಮ್ಮ ಫೈನಾನ್ಷಿಯಲ್ ಅಡ್ವೈಸ್ ಇದ್ದರೆ ಅವರು ಸಲಹೆ ಕೇಳಿ. ಯಾರು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಹೆಚ್ಚು ನಾಲೆಜ್ ಇದೆಯೋ ಅವ್ರನ್ನ ಕಡೆ ಇನ್ವೆಸ್ಟ್ ಮಾಡಿ. ರಿಸ್ಕ್ ತೊಗೊಳಕ್ಕೆ ಹೋಗಬೇಡಿ. ಏನೇ ಮಾಡಿದ್ರು ನಿಮ್ಮ ಸ್ವಂತ ಡಿಸಿಷನಿಂದ ಮಾಡಿ. ಬೇರೆ ಯಾರು ರೆಕಮೆಂಡ್ ಮಾಡಿದ್ರು ಹೇಳಿದ್ರು ಅಂತ ನೀವು ಮಾಡೋಕ್ಕೆ ಹೋಗಬೇಡಿ. ಆಫ್ಟರ್ ಆಲ್ ಇದೆಲ್ಲ ಮನಿ ಮ್ಯಾಟರ್. ಅಥವಾ ನಾವು ಹುಷಾರಾಗಿ ನೋಡಿ ಮಾಡಬೇಕಾಗತ್ತೆ. ಒಂದು ವೇಳೆ ಬೈ ಮಾಡೋದಾದರೂ 8% ಒಳಗಡೆ ಎಕ್ಸಿಟ್ ಆಗಿಬಿಡಿ. ಒಂದು ವೇಳೆ ನೀವು ಬೈ ಮಾಡ್ತೀರಾ, ಸೊ ಅಲ್ಲಿಂದ ನಿಮಗೆ 8ರಿಂದ 10% ಲಾಸ್ ತೋರಿಸ್ತದೆ ಅಂದರೆ ಅಲ್ಲಿಂದ ಎಕ್ಸಿಟ್ ಆಗಿಬಿಡಿ. ಅದಕ್ಕೆ ಅಲ್ಲಿವರೆಗೂ ವೆಯ್ಟ್ ಮಾಡೋಕ್ಕೆ ಹೋಗಬೇಡಿ ನೀವು. ಸೊ ಇದು ಇವತ್ತಿನ ಸ್ಟಾಕ್ಸ್ ಕುರಿತಾಗಿ ಓವರ್ವ್ಯೂ. ನನ್ನ ಮೊದಲನೇ ವೀಡಿಯೋ ಹೆಂಗೆ ಅನಿಸ್ತಾ ಇದೆ ಕಮೆಂಟ್ ಮಾಡಿ. ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಕ್ಷಮಿಸಿ, ನೆಕ್ಸ್ಟ್ ಟೈಮ್ ಅದನ್ನು ಸರಿ ಮಾಡ್ಕೊಳ್ತೀನಿ. ಆ್ಯಂಡ್ ದಯವಿಟ್ಟು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಕಲಿತಾ ಇರ್ರಿ. ಇದೇ ಥರ ತುಂಬ ಜನ ವೀಡಿಯೋಸ್ ಮಾಡ್ತಾರೆ ಯೂಟ್ಯೂಬಲ್ಲಿ, ಒಳ್ಳೆಯ ವೀಡಿಯೋ ಮಾಡೋವಂಥವ್ರು. ಮತ್ತು ಈ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಯಾರಿಗೆ ನಾಲೆಜ್ ಇಲ್ವೋ ಖಂಡಿತ ಅವರು ಯಾವ ಕೋರ್ಸಸ್ ಜಾಯ್ನ್ ಆಗಿ. ಎಕ್ಸಾಂಪಲ್ ಹೇಳಿದರೆ ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ TDI ಅಕಾಡೆಮಿ ಒಂದೊಳ್ಳೆ ಕೋಚಿಂಗ್ ಸೆಂಟರ್. ತುಂಬ ಜನಕ್ಕೆ ಸಹಾಯ ಮಾಡ್ತಾಯಿದ್ದಾರೆ. ಒಳ್ಳೆ ಕಡಿಮೆ ಫೀಸು, ಬರೀ 6,000 ರೂಪಾಯಿ, ಐ ಥಿಂಕ್ 6,500 ರೂಪಾಯಿಗೆ ನಿಮಗೆ ಗೋಲ್ಡ್ ಕೋರ್ಸ್ ಕೊಡ್ತಾರೆ. ಬೇಸಿಕ್ಕಿಂದ ಹಿಡಿದು ನಿಮಗೆ ಫಂಡಮೆಂಟಲ್, ಟೆಕ್ನಿಕಲ್ ಎಲ್ಲ ಹೇಳ್ಕೊಡ್ತಾರೆ. ತುಂಬ ಅಕಾಡೆಮೀಸ್ ನಾನು ನೋಡಿದ್ದೀನಿ. ಆದರೆ ಈ ಥರ ಕಡಿಮೆ ರೇಟಿಗೆ ಯಾರು ನಿಮ್ಗೆ ಯಾವ ಅಕಾಡೆಮಿಲಿ ನೀನು ಹೇಳ್ಕೊಡಲ್ಲ. ಯಾಕಂದರೆ ನನಗೆ ಗೊತ್ತಿರೋ ಪ್ರಕಾರ
ಸುಮಾರು 2011 ಅಥವಾ 12ರಲ್ಲಿ ಅದೇ ಮಲ್ಲೇಶ್ವರಂ ಇದರಲ್ಲಿ ನಾನು ಸ್ಟಾಕ್ ಮಾರ್ಕೆಟ್ ಕಲಿಯೋಕ್ಕಂತ ಹೋಗಿದ್ದೆ. ಸ್ಟಾಕ್ ಮಾರ್ಕೆಟ್ ಯೂಶಲಿ ನಾನು ಸ್ಟಾಕ್ ಬ್ರೋಕಿಂಗ್ ಆಫೀಸಲ್ಲಿ ಕೆಲಸ ಮಾಡ್ತಾಯಿದ್ದೆ, ಬಟ್ ನನಗೆ ಎಡ್ಜಿಂಗ್ ಕಲಿಬೇಕಂತ ಆಸೆ ಇತ್ತು. ಆದರೆ ನಾನು ಯಾವುದೋ ಒಂದು ಇನ್ಸ್ಟಿಟ್ಯೂಟ್ಗೆ ಸೇರಿಕೊಂಡೆ, ಬರೀ ಒಂದು ಬೇಸಿಕ್ ಥಿಯರಿ ಹೇಳ್ಕೊಡ್ತಾ ಇದ್ದ, ನಮ್ಗೆ ಗೊತ್ತಿರೋ ವಿಷಯನೇ ಅವ್ನಿಗೆ ಹೇಳ್ಕೊಡ್ತಾ ಇದ್ದ. ಸೊ ಎಡ್ಜಿಂಗ್ ಏನೂ ಹೇಳ್ಕೊಡ್ತಾ ಇರಲಿಲ್ಲ. ಯಾಕೆಂದರೆ ನಾನು ಕೆಲಸ ಮಾಡ್ತಾಯಿದ್ದೆ ಸ್ಟಾಕ್ ಬ್ರೋಕರ್ ಆಫೀಸಲ್ಲಿ ಕೆಲಸ ಮಾಡುವಾಗ ಕೆಲವರು ಎಡ್ಜಿಂಗ್ ಪೊಸಿಷನ್ ಹಾಕೋರು. ನನಗೆ ಅದು ಎಡ್ಜಿಂಗು ಗೊತ್ತಿತ್ತು, ಆದರೆ ಬಟ್ ಪೊಸಿಷನ್ ಯಾವ ಥರ ಸೆಲೆಕ್ಟ್ ಮಾಡ್ತಾರೆ, ಯಾವ ರೇಂಜಲ್ಲಿ ಅವರು ಯಾವ ರೀತಿ ಬೈಸೆಲ್ ಹಾಕಿ ಯಾವ ರೀತಿ ಅವರು ಸ್ಟ್ರಾಡಲ್ ಅಥವಾ ಸ್ಟ್ರ್ಯಾಂಗಲ್ ಯಾವ ರೀತಿ ಮಾಡಾಕ್ತಾರೆ ನನಗೆ ಐಡಿಯಾ ಇರಲಿಲ್ಲ. ಸೊ ಅದನ್ನು ಕಲಿಬೇಕನ್ನೋ ಆಸೆ ಇತ್ತು. ಆದರೆ ಇವಾಗ ನಾನು ಈ TD ಅಕಾಡೆಮಿಯಲ್ಲಿ ನೋಡಿದಾಗ ಎಡ್ಜಿಂಗ್ ಬಗ್ಗೆ ನನಗೆ ತುಂಬ ಇಂಟ್ರೆಸ್ಟ್ ಆಯಿತು. ನಾನು ಕೆಲವೊಂದು ಪೊಸಿಷನ್ಸ್ ಹಾಕ್ತಾಯಿರ್ತೀನಿ. ಬಟ್ ಯಾರು ಕಲಿದಿರಾ ಅದ್ರ ಬಗ್ಗೆ ನಾಲೆಡ್ಜ್ ಇಲ್ದಿರ ಕೈ ಇಡೋಕ್ಕಂತೂ ಹೋಗಲೇಬೇಡಿ. ಖಂಡಿತ ನೀವು 6 ತಿಂಗಳು 1 ವರ್ಷ 2 ವರ್ಷ ಚೆನ್ನಾಗಿ ಕಲೀರಿ. ಡಮ್ಮಿ ಟ್ರೇಡಿಂಗ್ ಹಾಕಿ, ಟ್ರೇಡಿಂಗ್ ಗೊತ್ತಿರೋರ ಹತ್ರ ಸಲಹೆ ಕೇಳಿ. ಆರ್ಡ್ರ್ ಹಾಕೋಕ್ಕೆ ಮೊದಲು ಅಥವಾ ಹಾಕಿದ್ಮೇಲೆ ಕೇಳಿ ತಿಳ್ಕೊಳ್ಳಿ. ಚೆನ್ನಾಗಿ ಕಲಿತು ನೀವು 100% ಕಾನ್ಫಿಡೆಂಟ್ ಬಂದಮೇಲೆ, ಕಾನ್ಫಿಡೆನ್ಸ್ ಲೆವೆಲ್ ನಿಮಗೆ ಬೂಸ್ಟ್ ಆದರೆ ಅದ್ರಲ್ಲಿ ಇನ್ವೆಸ್ಟ್ ಮಾಡಿ, ಧೈರ್ಯ ಮಾಡಿ, ಟ್ರೇಡಿಂಗ್ ಮಾಡಿ. ಮತ್ತು ಮೋಸ್ಟ್ ಇಂಪಾರ್ಟೆಂಟ್, ಕ್ಯಾಪಿಟಲ್ ಕಳ್ಕೊಳ್ಳೋಕೋಗ್ಬೇಡಿ. ಕ್ಯಾಪಿಟಲ್ ಕಳ್ಕೊಂಡ್ರೆ ಮತ್ತು ನೀವು ತುಂಬ ಕಷ್ಟ ಇದೆ ಮತ್ತು ಇನ್ವೆಸ್ಟ್ ಮಾಡೋದು. ಸಾಲ ಅಂತೂ ಮಾಡೋಕ್ಕೆ ಹೋಗಲೇಬೇಡಿ. ಇರೋ ದುಡ್ಡಲ್ಲೇ ಮಾಡಿ, ಸೇವ್ ಮಾಡಿ, ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡಿ, ಟ್ರೇಡ್ ಮಾಡಿ. ಸೊ ಇವತ್ತಿನ ಇದೇ ನನ್ನ ಒಂದು ಈ ವಿಡಿಯೋಲಿರೋಂಥ ಕೆಲವೊಂದು ವಿಷಯ ನಿಮ್ಮ ಹತ್ರ ಹಂಚ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ಬಾರಿ ಇದೇ ರೀತಿ ಕೆಲವೊಂದು ಸ್ಟಾಕ್ಸ್ ಬಗ್ಗೆ ನಾನು ವಿಡಿಯೋ ಮಾಡ್ತೀನಿ. ಧನ್ಯವಾದ. ಥ್ಯಾಂಕ್ಸ್ ಫಾರ್ ವಾಚಿಂಗ್.